ಏನು ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಒಂದು ನೈತಿಕತೆ ಇಲ್ಲ. 8 ತಿಂಗಳಾಯಿತು ಸರ್ಕಾರ ಬಂದು. ಈ ಭಾಗದಲ್ಲಿ ಬರಗಾಲ ಆಗಿದೆ, ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ನಮ್ಮ ತೊಗರೆ ಬೆಳೆಗೆ ಇಲ್ಲಿವರೆಗೂ ಕೂಡ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಲಿಲ್ಲ, ಇಲ್ಲಿವರೆಗೂ ಅದಕ್ಕೆ ಬೆಂಬಲ ಬೆಲೆಯನ್ನು ಹೆಚ್ಚಿಸುವಂಥದ್ದು ಮಾಡಲಿಲ್ಲ. ಕಬ್ಬಿಗೆ ಏನೋ ಫ್ಯಾಕ್ಟ್ರಿಗಳಿಗೆ ಕಬ್ಬು ಕೊಡ್ತಾ ಇದ್ದಾರೆ, ಆ ಕಬ್ಬಿಗೂ ಕೂಡ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಿಲ್ಲ, ರೈತರ ಸಾಲ ಮನ್ನಾ ಮಾಡಲಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ಸುಳ್ಳು ಹೇಳಿ ಇವತ್ತು ರಾಜಕಾರಣವನ್ನ ಇವತ್ತು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವರಿಗೆ ಸರಿಯಾದಂತ ಬುದ್ಧಿ ಜನ ಕಲಿಸ್ತಾರೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ಸಿನ ರಾಜ್ಯದಲ್ಲಿರುವಂತಹ ಸರ್ಕಾರ ಪ್ರತಿನಿತ್ಯ ಕೇಂದ್ರದ ಮೇಲೆ ಗೂಬೆ ಕೂಡಿಸುವಂತ ಕೆಲಸ ಮಾಡ್ತಾ ಇದೆ. ಅವರು ಡೆಲ್ಲಿಗೆ ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಕೇಂದ್ರದಿಂದ ಅನುದಾನ ಬರ್ತಾ ಇಲ್ಲ ಅಂತ ಅನ್ನುವ ಒಂದು ಆಪಾದನೆಯನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು ಇಡೀ ರಾಜ್ಯದಲ್ಲಿರುವಂತಹ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರ ಹತ್ರ ಹೋಗಿ ಅವರಿಗೆ ಮನವಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಿದ್ರು. ಆ ಕರೆಯನ್ನ ನಾವು ಅತ್ಯಂತ ಶಾಂತ ರೀತಿಯಿಂದ ಅವರವರ ಮನೆಗಳಿಗೆ ಹೋಗಿ ಅವ್ರ ಹತ್ರ ನಮ್ಮ ಚಂದು ಪಾಟೀಲ್ ಅವರು ಹೇಳ್ದಂಗೆ ಅವರ ಒಂದು ಸಮಯವನ್ನ ಕೇಳಿ ನಾವು ಅವರ ಮನೆಗೆ ಹೋಗಿ ಶಾಂತ ರೀತಿಯಿಂದ ಅವರಿಗೆ ಮನವಿಯನ್ನ ಸಲ್ಲಿಸಿ ಅಲ್ಲಿಂದ ನಾವು ಪತ್ರಿಕೆ ಮತ್ತು ಮಾಧ್ಯಮದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ, ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಇವತ್ತು ನಾವು ಅಲ್ಲಿ ಪತ್ರಿಕೆ ಮುಖಾಂತರ ನಾವು ಹೇಳಿರುವಂಥದ್ದು. ಅದನ್ನ ಆದಮೇಲೆ ಕಾಂಗ್ರೆಸ್ ಕಚೇರಿಯಿಂದ ನಮ್ಮ ಕಚೇರಿಗೆ ಒಂದು ರಥವನ್ನ ನಮ್ಮ ಶಿವರಾಜ್ ಪಾಟೀಲ್ ಅಣ್ಣವರು ಹೇಳ್ದಂಗೆ ಒಂದು ಬಾಡಿಗೆ ವಾಹನವನ್ನ ತಗೊಂಡು ಬಂದು ನಮ್ಮ ಕಚೇರಿ ಎದುರುಗಡೆ, ಭಾರತೀಯ ಜನತಾ ಪಕ್ಷದ ಕಚೇರಿ ಎದುರುಗಡೆ ಅವರು ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸ್ವಾಮಿ, ಕಲ್ಯಾಣ ಕರ್ನಾಟಕದ ರಥ ಯಾರು ಪ್ರಾರಂಭ ಮಾಡಿದ್ದಾರೆ ಅಂತ ಅನ್ನೋದನ್ನ ನಿಮ್ಮ ಗಮನಕ್ಕಿರಲಿ. ಮಾನ್ಯ BS ಯಡಿಯೂರಪ್ಪ ಸಾಹೇಬರು ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಮೊದಲನೇ ಬಾರಿಗೆ ಹೈದರಾಬಾದ್ ಕರ್ನಾಟಕ ಅಂತನ್ನುವ ಹೆಸರನ್ನ ತೆಗೆದುಹಾಕಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮತ್ತು ಈ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಭಾಗ ಅಂತನ್ನುವ ಹೆಸರನ್ನ ಕೊಟ್ಟಿರುವಂತ ಕೀರ್ತಿ ಅದು BS ಯಡಿಯೂರಪ್ಪ ಸಾಹೇಬರಿಗೆ ಸಲ್ಲುತ್ತೆ, ಅದು ನಮ್ಮ ಸರ್ಕಾರಕ್ಕೆ ಸಲ್ಲುತ್ತೆ. ಅದೇ ರೀತಿ ಅನುದಾನನೂ ಕೂಡ ಹಿಂದೆ ಇದೇ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆಗಳು ಇದ್ರೆ ಅವಾಗ ತಮ್ಮ CM ಕಾಂಗ್ರೆಸ್ದವರೇ ಇದ್ದರೂ ಕೂಡ ಇಲ್ಲಿ ಬಂದು ಧ್ವಜಾರೋಹಣೆಯನ್ನ ಮಾಡಬೇಕು ಅಂತಂದ್ರೆ ಹೆದರ್ತಾ ಇದ್ರು, ಎಲ್ಲೋ ಒಂದು ಸಮುದಾಯದ ಮನಸ್ಸಿಗೆ ನೋವಾಗುತ್ತೆ ಅಂತ ಹೇಳಿ. ನಮ್ಮ ಸರ್ಕಾರದ ಅವಧಿಯಲ್ಲಿ ಪ್ರತಿ ಬಾರಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದ ತಕ್ಷಣನೇ ಈ ಭಾಗದ ಜನರ ಏನು ಕೂಗಿತ್ತು, ಈ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕ ಅನ್ನೋದನ್ನ ತೆಗೆದು ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಇದಕ್ಕೆ ನಾಮಕರಣವನ್ನ ಮಾಡಬೇಕು ಅಂತ ಹೇಳಿ ಕೂಗಿತ್ತು. ಆ ಒಂದು ಕೆಲಸವನ್ನ ಮಾನ್ಯ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾದ ತಕ್ಷಣನೇ ಇದರ ಒಂದು ಮರುನಾಮಕರಣವನ್ನ ಮಾಡಿ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ನಿಗಮ ಮಂಡಳಿಯನ್ನ ಅದಕ್ಕೆ ಮರುನಾಮಕರಣವನ್ನ ಮಾಡಿ ಅದಕ್ಕೆ ಸಂಪೂರ್ಣವಾದಂತಹ ಅನುದಾನವನ್ನ ಕೊಡುವಂಥದ್ದು ಕಾರ್ಯ ಮಾನ್ಯ ಯಡಿಯೂರಪ್ಪ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಸರ್ಕಾರದ ನೇರಿಲ್ಲ. ತಮ್ಮ ರಥ ಏನು ತಾವು ತಂದಿದ್ರಿ, ಮುಂದಿನ ದಿನಗಳಲ್ಲಿ ನಮ್ಮ ರಥನೂ ಕೂಡ ಓಡಾಡ್ತಾ ಇದೆ ಇಡೀ ಜಿಲ್ಲಾದ್ಯಂತ. ವಿಕಸಿತ ಭಾರತ ರಥ ಕೇಂದ್ರದಲ್ಲಿ ಮಾನ್ಯ ಮೋದಿಜಿಯವರು ಮಾಡಿರುವಂತಹ ಸಾಧನೆ ರಥ ಇಡೀ ಭಾರತದ ಆದ್ಯಂತ ಓಡಾಡ್ತಾ ಇದೆ. ನಿಮ್ಮ ಕಚೇರಿ ಎದುರುಗಡೆನೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಮ್ಮ ರಥವನ್ನ ತಗೊಂಡು ಬಂದು ಮಾನ್ಯ ಕೇಂದ್ರ ಸರ್ಕಾರ ಮೋದಿಜಿಯವರು ತಾವೇನು ಡೆಲ್ಲಿಗೆ ಹೋಗಿ ಹೋರಾಟ ಮಾಡ್ತಾ ಇದ್ದೀರಲ್ಲ, ತಾವು ಡೆಲ್ಲಿಗೆ ಹೋಗುವಂಥದ್ದು ಅವಶ್ಯಕತೆ ಇಲ್ಲ, ನಿಮ್ಮ ಕಚೇರಿ ಎದುರುಗಡೆನೆ ತಂದು ನಾವು ರಥ ನಿಲ್ಲಿಸುತ್ತೇವೆ. ಆ ರಥದ ಮುಖಾಂತರ ತಾವು ಮಾನ್ಯ ಮೋದಿಜಿಯವರು ಮಾಡಿರುವಂತಹ ಇಡೀ ದೇಶದಲ್ಲಿ ಮಾಡಿರುವಂತಹ ಸಾಧನೆಯನ್ನ ತಾವು ಆ ರಥದ ಮುಖಾಂತರ ಮತ್ತು ತಮಗೆ ನಾವು ಪುಸ್ತಕವನ್ನ
ಅಭಿವೃದ್ಧಿ ಮಾಡಿರುವಂತಹ ಪುಸ್ತಕನೂ ಕೂಡ ಇವತ್ತು ತಮ್ಮ ಕಚೇರಿಯಲ್ಲಿ ಕೊಡುವಂತ ಕೆಲಸ ನಾವು ಮಾಡ್ತೇವೆ.